ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್, ನಾವು ನಂಬಿರುವಂತಹ ದೇವರು ನಮಗೆ ಯಾವ ಸಂದೇಶ ನೀಡುತ್ತಿದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ. ತುಂಬಾ ದಿನಗಳ ನಂತರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹಿತ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ. ಇದು ಏನಪ್ಪಾ ಅಂದ್ರೆ, ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ, ನಿಮ್ಮ ದೇವರು, ನೀವು ನಂಬಿರುವಂತಹ ದೇವರು ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ. ನಿಮ್ಮ ಆ ದೇವರು, ನೀವು ನಂಬಿರುವಂತಹ ದೇವರ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್ ಅನ್ನ ನೀವು ನೋಡಿ. ಮತ್ತೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಆಬ್ಸ್ಟಿಕಲ್ನ, ಆಮೇಲೆ ಕಷ್ಟಗಳನ್ನ ದೂರ ಹಾಕಿದ್ದಾರೆ, ಆಮೇಲೆ ನೀವು ಮಾಡುವಂತಹ ಕೆಲಸದಲ್ಲಿ ಯೂನಿವರ್ಸ್ ಮತ್ತೆ ನೀವು ನಂಬಿರುವಂತಹ ದೇವರು ಯಾವ ತರ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡೋಣ ಇವತ್ತಿನ ರೀಡಿಂಗ್ ಏನಿದೆ ಅಂತ ಹೇಳಿ. ಇವತ್ತು ನಮಗೆ ಯೂನಿವರ್ಸ್ ಮತ್ತೆ ನೀವು ನಂಬಿರುವಂತಹ ದೇವರು ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಟೂ ಆಫ್ ವಾಂಡ್ಸ್, 4 ಆಫ್ ಸ್ವಾರ್ಡ್ಸ್, ಪೇಜ್ ಆಫ್ ಪೆಂಟಿಕಲ್, 7 of Pentacle, Knight of Swords. ಓಕೆ, ಇವತ್ತಿನ ರೀಡಿಂಗು ನಿಮಗೆ ನೀವು ನಂಬಿರುವಂತಹ ಯೂನಿವರ್ಸ್ ಮತ್ತೆ ನೀವು ನಂಬಿರುವಂತಹ ಏಂಜಲ್ಸ್ ಅಥವಾ ನೀವು ನಂಬಿರುವಂತಹ ದೇವರು, ಆಮೇಲೆ ನಿಮ್ಮ ಮನಸ್ಸಲ್ಲಿ ಯಾವ ದೇವರು ಇದ್ದಾರೆ, ಅವರು ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಇವತ್ತಿನ ಟಾಪಿಕ್ ಆಗಿತ್ತು. ಇವತ್ತು ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನ ನೋಡಿದೀರಾ. ನೀವು ಹೋಗುವಂತ ದಾರಿಯಲ್ಲಿ, ಪ್ರತಿಯೊಂದು ದಾರಿಯಲ್ಲೂ ನೀವು ತುಂಬಾನೇ ಕಷ್ಟ ಅನುಭವಿಸಿದೀರಾ. ಬಿಸ್ನೆಸ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ದಾರಿ, ನೀವು ಮಾಡುವಂತಹ ಕೆಲಸದಲ್ಲಾಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಾಗಿರಬಹುದು, ನೀವು ಆಲ್ರೆಡಿ ನಿಮ್ಮ ಜೀವನದಲ್ಲಿ ಬಿಸ್ನೆಸ್ ಅಲ್ಲಾಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು ಮೂವ್ ಆಗಿದ್ದೀರಾ. ನೀವು ಯಾವ ರೀತಿ ಅಂದ್ರೆ, ನಿಮ್ಮ ಕೆರಿಯರ್, ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಉತ್ಸಾಹ, ಆಮೇಲೆ ನಿಮ್ಮ ಕ್ರಿಯೇಟಿವಿಟಿ, ಆಮೇಲೆ ನಿಮ್ಮ ವಿಲ್ ಪವರ್, ಎನರ್ಜಿ, ಇವೆಲ್ಲಾನು ನೀವು ಹಾಕಿ ನಿಮ್ಮ ಕೆಲಸದಲ್ಲಿ ಆಲ್ರೆಡಿ ನೀವು ಮೂವ್ ಆಗಿದ್ದೀರಾ. ಈಗ ನೀವು ಏನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ, ಈ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತಾ, ನಮ್ಮ ಜೀವನದಲ್ಲಿ ನಾವು ಮಾಡಿರುವಂತಹ ಅಪರ್ಚುನಿಟಿಗಳು, ಆಮೇಲೆ ನಾವು ಮಾಡಿರುವಂತಹ ಹಣ, ನಾವು ಹಾಕಿರುವಂತಹ ದುಡ್ಡು, ನಾವು ಹಾಕಿರುವಂತಹ ಎಫರ್ಟ್ ನಮಗೆ ಕೈ ಸೇರುತ್ತಾ, ಈ ಪ್ರಪಂಚದಲ್ಲಿ ಅದು ನಮ್ಮ ಕೈ ಸೇರುತ್ತಾ ಅಂದ್ರೆ, ಈ ಪ್ರಪಂಚ ಅಂತ ನಾ ಯಾಕಂದೆಪ್ಪ ಅಂದ್ರೆ, ಇವತ್ತು ನಾವು ಮಾಡುವಂತ ಕೆಲಸದಲ್ಲಿ ಇವತ್ತಿನ ಜನರೇಷನ್ ಅಂದ್ರೆ, ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಆ ತರ ಒಂಥರ ಊರ್ಕೊಳ್ಳೋರು, ಆ ತರ ಸ್ವಭಾವದಲ್ಲಿರುವಂತಹವರು ನಮ್ಮನ್ನ ಕಾಲಿಡಿದು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ, ಎಳೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ತರ ಈಗೇನಾಗಿದೆಪ್ಪ ಅಂದ್ರೆ, ನೀವು ಆಲ್ರೆಡಿ ಎಲ್ಲರನ್ನು ಅಚೀವ್ ಮಾಡಿದೀರಾ ಅಂದಾಗ, ನಿಮ್ಮನ್ನ ನೋಡಿ ಅವರು ಸಹಿಸಕ್ ಆಗದೆ ಇದ್ದಾಗ ನಿಮ್ಮನ್ನ ತಡೆಯಲು ಪ್ರಯತ್ನ ಪಡ್ತಾರೆ. ಯಾಕ ಮಾತಂದೆ ಅಂದ್ರೆ, ನಿಮ್ಮ ಹಿಂದೆ ನಿಮಗೆ ಚೂರಿ ಹಾಕುವಂತಹ ವ್ಯಕ್ತಿಗಳು ತುಂಬಾನೇ ಇದ್ದಾರೆ. ಇಲ್ಲಿ ನೀವು ಎಲ್ಲ ಅಚೀವ್ ಮಾಡಿದೀರಾ, ನಿಮ್ಮ ಸಕ್ಸಸ್ ಅನ್ನು ಕಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ನೀವು ಅಚೀವ್ ಅಂದ್ರೆ ಅಥವಾ ಪ್ರತಿಯೊಂದು ವಿಚಾರದಲ್ಲಿಯೂ ಮುನ್ನುಗ್ಗಿದ್ದೀರಾ. ಬಟ್ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಇಲ್ಲಿ ನೀವು ಮಲಗಿದೀರಾ, ಮೇಲಿಂದ 3 ಚೂರಿ ಬೀಳ್ತಾ ಇದೆ, ತಳಗೊಂದಿದೆ. ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆ ನಿಮಗೆ ತುಂಬಾನೇ ಕಷ್ಟವನ್ನು ಕೊಡುವಂತಹ ವ್ಯಕ್ತಿಗಳು, ಅಥವಾ ರಿಲೇಶನ್ಶಿಪ್ ಅಲ್ಲೇ ಆಗಿರ್ಬೋದು, ಅಥವಾ ನೀವು ಗೊತ್ತಿರುವಂತಹ ವ್ಯಕ್ತಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮನ್ನ ಯಾವ ತರ ತಡೀತಾ ಇದಾರೆ ಅಂದ್ರೆ, ನೀವು ಮುಂದೆ ಹೋಗ್ಬಾರ್ದು, ನಿಮ್ಮನ್ನ ಯಾವ ರೀತಿ ಇದು ಮಾಡ್ತಾ ಇದಾರೆ ಅಂದ್ರೆ, ನಿಮ್ ಯಾವ ಕೆಲ್ಸನೂ ಆಗ್ಬಾರ್ದು, ಆ ತರ ನಿಮ್ನ ತಡೀತಾ ಇದ್ದಾರೆ. ನೀವು
ಹೇಗೆ ಅಂದ್ರೆ ನಿಮ್ಮ ಮುನ್ನುಗ್ಗುವಂತಹ ಸ್ಥಿತಿನ ಅವರು ನಿಮ್ಮ ಹತ್ತಿರ ಬಂದು ಕುಗ್ಗಿಸ್ತಾ ಇದ್ದಾರೆ. ಮುನ್ನುಗ್ಗಬಾರ್ದು, ಇವರು ಮುಂದೆ ಹೋಗ್ಬಾರ್ದು ಈ ಪ್ರಪಂಚದಲ್ಲಿ, ಈ ವಿಚಾರದಲ್ಲಿ, ಈ ಕೆಲಸದಲ್ಲಿ, ಇವ್ರ ಕೆರಿಯರ್ದಲ್ಲಿ, ಇವ್ರ ಬಿಸ್ನೆಸ್ ಅಲ್ಲಿ, ಇವ್ರ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ತರಹದ ಮುಂದುವರಿಕೆ ಆಗ್ಬಾರ್ದು ಅನ್ನೋದು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೂ ಸಹಿತ ನೀವು ಮುಂದ್ ಬಿಡ್ತಾ ಇಲ್ಲ. ನಿಮ್ಮ ಫ್ಯಾಷನ್ ಆಗಿರ್ಬೋದು, ಅಥವಾ ನಿಮ್ಮ ಡಿಸೈರ್ ಆಗಿರ್ಬೋದು, ನಿಮ್ಮ ಕನಸಾಗಿರ್ಬೋದು, ನಿಮ್ಮ ಡ್ರೀಮ್ ಆಗಿರ್ಬೋದು, ನಿಮ್ಮ ಎಲ್ಲವನ್ನು ಸಹಿತ ಸಕ್ಸಸ್ ಆಗಿ ಪಡೆದುಕೊಂಡಿದ್ದೀರಾ. ಈಗೇನಪ್ಪಾ ಅದನ್ನ ಸಕ್ಸಸ್ ಆಗಿ ನೀವು ಮೂವ್ ಮಾಡ್ಬಿಟ್ಟಿದ್ದೀರಾ, ಆಲ್ರೆಡಿ ಆಗೋಗಿದೆ. ಈಗ ನಿಮಗೆ ಅದು ರಿಸಲ್ಟ್ ಬರುತ್ತಾ ಬರಲ್ಲ ಅನ್ನೋದು ನಿಮ್ಮ ಕ್ವಶನ್ ಆಗಿರುತ್ತೆ. ಆ ಕ್ವಶನ್ಗೆ ನಿಮಗೆ ಪೇಜ್ ಆಫ್ ಪೆಂಟಿಕಲ್ ಅಂತ ಬಂದಿದೆ. ಅಂದ್ರೆ ನಿಮಗೆ ಆಲ್ರೆಡಿ ನಿಮ್ಮ ಎಲ್ಲಾ ಕಷ್ಟದ ಅಡೆತಡೆಗಳು, ಅಂದ್ರೆ ಇಲ್ಲಿ ನಿಮ್ಗೆ ಈ ರೀತಿ ವಹಿಸ್ತಾ ಇದ್ದಾರೆ, ನೀವು ಕಷ್ಟಗಳನ್ನೆಲ್ಲ ದಾಟಿ ಬಂದಿದ್ದೀರಾ. ನಿಮಗೆ ಏನಪ್ಪಾ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ, ಹಣ ಕೊಡ್ತಾ ಇದ್ದಾರೆ. ನೀವು ಪಟ್ಟಂತ ಕಷ್ಟಕ್ಕೆ, ನೀವು ಪಟ್ಟಂತಹ ಇದಕ್ಕೆ ನಿಮಗೆ ಉತ್ತರ ಸಿಗ್ತಾ ಇದೆ. ನಿಮಗೆ ನಿಮ್ಮ ವಿಚಾರದಕ್ಕೆ, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ನಿಮ್ಮ ಕೆರಿಯರ್ ಅಲ್ಲಿ ಆಗಿರ್ಬೋದು, ನೀವು ಹೋಗುವಂತ ದಾರಿಲಿ ಏನೇ ಒಂದು ನೀವು ಮಾಡ್ತಾ ಇರ್ಬೋದು, ಆ ಇದಕ್ಕೆ ಯೂನಿವರ್ಸ್ ಅಥವಾ ನೀವು ನಂಬಿರುವಂತಹ ದೇವರು ನಿಮಗೆ ಪ್ರತಿಫಲ ಕೊಡ್ತಾ ಇದ್ದಾರೆ. ಎಲ್ಲಾ ಅಡೆತಡೆಗಳನ್ನ ನೀವು ಹೊಡೆದಾಕಿ ಮುಂದ್ ಬಂದಿದ್ದೀರಾ. ನಿಮಗೆ ತೊಂದರೆ ಕೊಡುವಂತವ್ರನ್ನು ಸಹಿತ ಇಲ್ಲಿ ನೋಡಿ, ಇಲ್ಲಿ ಇವ್ರು ನಿಮಗೆ ಎಷ್ಟು ಜನ ನಿಮಗೆ ಇಲ್ಲಿ ತೊಂದರೆ ಕೊಡ್ಬೇಕು ಅಂತ ಇದ್ರು, ಅದನ್ನು ಸಹಿತ ಮುನ್ನುಗ್ಗಿ ನೀವು ನಿಮ್ಮ ಕನಸಲ್ಲಿ ಅಥವಾ ನಿಮ್ಮ ಡ್ರೀಮ್, ನೀವು ಮಾಡುವಂತಹ ಗೋಲ್ಸ್ ಅಚೀವ್ ಆಗಿದೆ ಅಂದಾಗ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯೂನಿವರ್ಸ್ ನಿಮಗೆ ಏನ್ ಕೊಡ್ಬೇಕಾಗಿರುತ್ತೋ, ನೀವು ಮಾಡಿರೋ ಕೆಲಸಕ್ಕೆ ಪ್ರತಿಫಲವಾಗಿ ನಿಮಗೆ ಕೊಟ್ಟೆ ಕೊಡ್ತಾರೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ, ನೀವು ಯಾವ ರೀತಿಯಾಗಿದ್ದೀರಾ, ನೀವು ಏನೆಲ್ಲ ಕನ್ಸ್ಕೊಂಡು ನೀವು ಏನೆಲ್ಲ ಪಡ್ಕೋಬೇಕು ಅಂತ ಇದ್ದೀರಾ, ಅದನ್ನ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ, ನಿಮಗೆ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಾಗಿದೆ ನಿಮಗೆ. ಇನ್ನು 7 ಆಫ್ ಪೆಂಟಿಕಲ್, ಈಗ ಇಲ್ಲಿ ಸಹಿತ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ನೀವು ಮುನ್ನುಗ್ಗಿ ನಿಮ್ಗೆಲ್ಲ ಸಕ್ಸಸ್ ಸಿಕ್ಕಿದೆ. ನಿಮ್ ಜೀವನದಲ್ಲಿ ಎಲ್ಲನೂ ನೀವು ಪಡ್ಕೊಂಡಿದ್ದೀರಾ. ನೀವು ಫ್ಯಾಷನ್ ಆಗಿದ್ದೀರಾ, ನೀವು ಕ್ರಿಯೇಟಿವಿಟಿ ಆಗಿದ್ದೀರಾ, ನೀವು ಎನರ್ಜಿಕಲ್ ಆಗಿದ್ದೀರಾ. ನಾನು ಏನ್ ಮಾಡಿದ್ರು ಎಲ್ಲದ್ರಲ್ಲೂ ನಾನು ಯಶಸ್ವಿ ಆಗಿದ್ದೀನಿ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಥಿತಿನ ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಇದು ಮುಂದೆ ಹೋಗ್ಲಾ ಬಿಡ್ಲಾ, ಆಲ್ರೆಡಿ ನೀವು ಬಂದು ಸಕ್ಸಸ್ ಕಂಡಿದ್ದೀರಾ, ಎಲ್ಲನೂ ಮಾಡಿದ್ದೀರಾ. ಈಗ ಏನಾಗಿದೆ ಅಂದ್ರೆ ನಿಮಗೆ ಒಳ್ಳೆ ಪ್ರೀತಿ ಸಿಕ್ಕಿದೆ. ಆ ಪ್ರೀತಿಯಿಂದ ನೀವು ಅದನ್ನ ನಾವು ಕಾಪಾಡ್ಕೋಬೇಕು, ನಾವು ಯಾವ ರೀತಿ ಇರಬೇಕು, ಇಲ್ಲಿ ನಿಮ್ಗೆ ಸ್ಟೇಬಲ್ ಆಗಿ ನಿಂತಿದೆ. ಈಗ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಎಲ್ಲದನ್ನೂ ಸರಿಯಾಗಿ ಆಗಿದೆ ಈಗ. ಆದ್ರೆ ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನವನ್ನು ನೀವು ಓವರ್ ಥಿಂಕಿಂಗ್ ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನ ಬಿಟ್ಟು, ನಿಮ್ಮ ಜೀವನವನ್ನು ಅದನ್ನು ಬಿಟ್ಟು ಬೇರೆ ನಿಮ್ಮ ಡೈರೆಕ್ಷನ್ ಅನ್ನ ಬೇರೆ ಕಡೆ ಹಾಕಿದ್ರೆ ಇನ್ನೂ ಒಳ್ಳೆ ಎಫರ್ಟ್ ಸಿಗುತ್ತೆ. ನೀವು ಪಟ್ಟಂತ ಕಷ್ಟಕ್ಕೆ ಇನ್ನೂ ಒಳ್ಳೊಳ್ಳೆ ಅಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನೋದನ್ನ ಯೂನಿವರ್ಸ್ ಮತ್ತೆ ನೀವು ನಂಬಿರುವಂತಹ ದೇವತೆಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ನೈಟ್ ಆಫ್ ಸ್ವಾರ್ಡ್ಸ್ ಅಂದ್ರೆ ನೀವು ಅತಿ ವೇಗ ಆಗ್ಲೇಬೇಕು. ಅತಿ ವೇಗದಲ್ಲಿ ನಾವು ಪಟ್ಟಿರೋ ಕಷ್ಟಕ್ಕೆ, ನಾವು ಪಟ್ಟಿರೋ ನೋವಿಗೆ, ನಾವು ಪಟ್ಟಿರೋ ಇದಕ್ಕೆ ಎಲ್ಲದಕ್ಕೂ ನನಗೆ ಅತಿ ಬೇಗ ರಿಸಲ್ಟ್ ಸಿಗ್ಬೇಕು. ಅತಿ ವೇಗ, ಅತಿ ಅಂದ್ರೆ ಈಗ ಇದು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ, ಅಷ್ಟು ಫಾಸ್ಟ್ ನನಗೆ ರಿಸಲ್ಟ್ ಬೇಕು ಅಂತ ಹೇಳ್ತಾರೆ. ನೀವು ಅಷ್ಟು ಬೇಗ ನಿಮಗೆ ಫಾಸ್ಟ್ ಆಗಿ ರಿಸಲ್ಟ್ ಬೇಕು ಅಂದ್ರೆ ಇಲ್ಲಿ ನಿಮಗೆ ಏನ್ ತೋರಿಸ್ತಾ ಇದೆ, ತುಂಬಾನೇ ಕಷ್ಟ ಇದೆ. ಇಲ್ಲಿ ನಿಮ್ಗೆ ಹೋಗುವಂತ ದಾರಿಯಲ್ಲಿ ಅಡೆತಡೆಗಳು ಜಾಸ್ತಿ ಇದೆ. ಆ ಅಡೆತಡೆಗಳನ್ನೆಲ್ಲ ದಾಟಿ ನಾವು ಮುನ್ನುಗ್ಬೇಕು ಅಂದ್ರೆ ನಿಧಾನ ಆಗ್ಬೇಕು. ನಮ್ಮ ಜೀವನದಲ್ಲಿ ಏನೇ ಒಂದು ಸಿಗ್ಬೇಕು ಅಂದ್ರೆ ನಿಧಾನ ರೀತಿಯಲ್ಲೇ ನಮಗೆ ಸಿಕ್ತು ಅಂದ್ರೆ ಅದು ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತೆ. ಅಂದ್ರೆ ನೀವು ಹೋಗುವಂತ ದಾರಿಯಲ್ಲಿ, ಪ್ರತಿಯೊಂದು ದಾರಿಯಲ್ಲೂ ನಾವು ನಿಮ್ ಜೊತೆ ಇದೀವಿ. ಯೂನಿವರ್ಸ್ ಅಂದ್ರೆ ದೇವರು ನಿಮ್ಮ ಜೊತೆ ಇದ್ದಾರೆ. ನೀವು ಏನ್ ಅನ್ಕೊಂಡಿದ್ರೆ ಆ ಕೆಲಸದಲ್ಲಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೆರಿಯರ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಹಿತ ನಿಮಗೆ ನೀವು ಅನ್ಕೊಂಡಂತಹ ಕೆಲಸದಲ್ಲಿ ಯಶಸ್ಸು ಇದೆ ಅನ್ನೋದನ್ನ ಯೂನಿವರ್ಸ್ ನಿಮಗೆ ತೋರಿಸ್ಕೊಡ್ತಾರೆ. ನೀವು ಯಾವುದರಲ್ಲಿ ಮುನ್ನುಗ್ಗಿ ನಾನು ನಿಮ್ಮ ಜೊತೆ ಇದ್ದೀನಿ, ನಾವು ನಿಮ್ ಜೊತೆ ಇರ್ತೀವಿ ಅನ್ನೋದನ್ನ ಯೂನಿವರ್ಸ್ ಮತ್ತೆ ನೀವು ನಂಬಿರುವಂತಹ ದೇವರುಗಳು ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ, ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.